ಈ ಕಾರ್ಯಕ್ರಮ ಮಾಡಿದಾಗ ರಾಜಣ್ಣ ಸಲಹೆ ಕೊಟ್ಟರು. ಏನಂತ ನೋಡಿ ಸರ್, ಅನೇಕ ಜನ ಮಕ್ಕಳು ಚಪ್ಪಲಿ ಇಲ್ಲದೆ ಬರ್ತಾರೆ ಸ್ಕೂಲ್ಗೆ ಚಪ್ಪಲಿ ಇಲ್ಲದೆ ಬರ್ತಾರೆ. ನಾನು ಪ್ರೈಮರಿ ಸ್ಕೂಲ್ನಲ್ಲಿ ಇದ್ದಾಗ ಚಪ್ಪಲಿ ಇಲ್ಲದಿದ್ದಾಗ ನಾನು ಹೈಸ್ಕೂಲ್ ಸೆಕೆಂಡ್ ಇಯರ್ಗೆ ಹೋದಾಗ ಚಪ್ಪಲಿ ಹಾಕೊಂಡದು. ಅಲ್ಲಿವರೆಗೆ ಬರೀ ಕಾಲಿನಲ್ಲೇ ನಡೀತಾ ಇದೆ. ಹೈಸ್ಕೂಲ್ ಸೆಕೆಂಡ್ ಇಯರ್ ಇರ್ವಿನ್ ರೋಡ್ನಲ್ಲಿ ಒಂದು ಅಂಗಡಿ ಇತ್ತು, ಚಪ್ಪಲಿ ಅಂಗಡಿ. ಆ ಚಪ್ಪಲಿ ಅಂಗಡಿ ಹೊಲಿಸ್ಕೊಂಡು ಟೈರ್ ಚಪ್ಪಲಿ ಅದು ಏನು 3 ವರ್ಷ ಆದರೂ ಅರಿಲೇ ಒಂದು ಹೊತ್ತಿಗೆ ಎಸ್ಬಿಟ್ಟೈತೆ ನಾನು ಕೊನೆಗೆ PUC ಹೋದ್ಮೇಲೆ. ಅಂಥ ಚಪ್ಪಲಿ ಇದ್ದದು. ಅದಕ್ಕೆ ರಾಜಣ್ಣ ಹೇಳಿದ್ರು, ಭಾಳ ಜನ ನೀವು ಶ್ರೀಮಂತರ ಮಕ್ಕಳು ಶೂ ಹಾಕೊಂಡು ಬರ್ತಾರೆ, ಟೈ ಹಾಕೊಂಡು ಬರ್ತಾರೆ, ಯೂನಿಫಾರ್ಮ್ ಹಾಕೊಂಡು ಬರ್ತಾರೆ. ಇವರು ಪಾಪ ಬಡವ್ರ ಮಕ್ಕಳು ಅವರು ಶಾಲೆಗೆ ಬರಬೇಕಾದ್ರೆ ಕಷ್ಟ. ಮನೆಯಲ್ಲಿ ಬ್ರೇಕ್ಫಾಸ್ಟ್ ಇರಲ್ಲ. ಈಗ ನಾವೆಲ್ಲ ತಂಗಳು ಉಣ್ಕೊಂಡು ತಂಗಳು ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ಮಜ್ಜಿಗೆ ಕಲಿಸ್ಕೊಂಡು ಊಟ ಮಾಡ್ಕೊಂಡು ಬರ್ತಿದ್ದೋ, ಶಾಲೆಗೆ ಹೋಗ್ತಿದ್ದೋ. ಬಡವ್ರ ಮಕ್ಕಳು ಪರಿಕಾಲಿನಲ್ಲಿ ಬರ್ತಾರೆ. ಅವರಿಗೆ ಶೂ ಮತ್ತು ಸಾಕ್ಸ್ ಕೊಡ್ತಕ್ಕಂಥ ಭಾಗ್ಯ ಮಾಡಬೇಕು ಅಂತೇಳಿ ಸಲಹೆ ಕೊಟ್ಟವರು ರಾಜಣ್ಣ. ನಾನು ನೆಕ್ಸ್ಟ್ ಇಯರ್ ಬಜೆಟ್ ಮಂಡಿಸುವಾಗ ಅದನ್ನು ಘೋಷಣೆ ಮಾಡಿದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಬಡವರ ಬಗ್ಗೆ ಯಾರಿಗೆ ಕಾಳಜಿ ಇದೆ, ಆ ಕಾಳಜಿ ಇರೋರು ಮಾತ್ರ ಇಂಥ ಸಲಹೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ.